ನಮಸ್ಕಾರ. ನಿಮ್ಮದು ವಿದ್ಯಾವಂತರು ನಮಗೆ ಅವ್ರ ಪರಿಚಯ ಆಗಿದ್ದು ನಮ್ಮ ಅತ್ತಿ ಮಾವರಿಂದ. ಅಲ್ಲಿ ಅವರು ವಿಶೇಷದಲ್ಲಿ ಹೈದರಾಬಾದ್ ಬರ್ತಿದ್ದರು. ಸೊ ಅವರಿಂದ ಪರಿಚಯ ಇರ್ತದೆ. ಆಮೇಲೆ ನಮ್ಮ ಗುರು ನರಸಿಂಹಾಚಾರ್ಯರು ನಮ್ಮಲ್ಲಿ ಅಲ್ಲಿ ಉಡುಪಿಯಾಗಿ ನೋಡಿದವರು. ವಿದ್ಯಾಮರ ಯಾವಾಗ ಹಿಂದಿಂದ ಇರ್ತಿದ್ರು. ಇವ್ರು ಯಾರಿಂದ ಕೇಳಿದ್ರೆ ಇಲ್ಲಿ ಹುಳಿಯವ ಧಾರವಾಡ ನೋಡಲಿ ಗೊತ್ತಾಗಿ ಕೊಳೆ ನರಸಿಂಹಾಚಾರ್ಯ ಗೊತ್ತಾಗ. ಅವ್ರು ಬಂದಿದ್ದರೆ ಅವ್ರಿಗೆ ಭೇಟಿಯಾಗಿ ನಮ್ಮೊಂದು ಏನಾರು ಹೇಳಿ ಅಂತ. ನಮ್ಮ ಟೈಮೆಲ್ಲ ಹೇಳುವಂತ ಇಲ್ಲಿ ನೋಡಿದ್ರೆ ಆಮೇಲೆ ನೋಡಿದ್ರು. ಅವ್ರಿಗೆ ಬ್ಯಾಂಕ್ ಕೆಲಸ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲಿ ಹೇಳ್ತಾರೆ ಇಲ್ಲಿ ಬೆಳಗ್ಗೆ ಬಂದು ಹೇಳೋದು. ಅವ್ರು ಹಾಳಾಗಿದ್ದರು ಅವರು. ಆದರೂ ಮತ್ತೊಮ್ಮೆ ಬೆಟ್ಟಗಳಿಗೆ ಅವರು ವಿದ್ಯಾಮರಿಗೆ ಬೆಟ್ಟ ಇದ್ದಾಗ ಅವರು ಈ ಹುಡುಗ ಬಿಡಬೇಡ್ರಿ ಹೇಳೋರು ಪಾಠ ಅಂತ. ಅದಕ್ಕೆ ಅವ್ರ ತಲೆ ಬಂತು ಬಿಡಬಾರ್ದು ಅಂದ್ಕೊಂಡು ನಮ್ಮ ಹಳೆಯಲ್ಲಿ ಮನೆಯಾಗ ದೇಶಪಾಡ ಸ್ಟಾರ್ಟ್ ಮಾಡಿದ್ರು. ಸಂಧ್ಯಾವನ, ದೇವ್ರ ಪೂಜೆ ಎಲ್ಲ ಒಂದೊಂದು ಸೊಬ್ಬು ಅಂತ ಎಲ್ಲ ಒಂದೊಂದು ಸ್ಟಾರ್ಟ್ ಆಗೋದು. ಹಂಗೆ ಒಂದಾಗಿ ಈ 27-28 ಆಗಿರೋದು. ಇಂಥ ಗುರುವಿಂದ ಇಂಥವ್ರು ನಮ್ಗೆ ದರ್ಶನ ಆಯ್ತು. ಮೇಲ್ಮೇಲೆ ನಮ್ಮ ಮನೆಗೆ ಬಂದರು, ಇಲ್ಲಿ ಭಿಕ್ಷಾ ಆಯ್ತು, ಇಲ್ಲಿ ಮನೆಗಿದ್ದರು. ಅಂಥವ್ರು ನಮ್ಮ ಮೇಲೆ ವಿಶೇಷ ಅನುಗ್ರಹ ಆಗಿದೆ ಅಂತ ಹೇಳ್ಬೋದು. ಒಂದು 2 ಇನ್ಸಿಡೆನ್ಸ್ ಅಷ್ಟೇ ಹೇಳಿದೆ ನಾನು. ನಾವು ನಮ್ಮ ಮೇಲೆ ಭಾಳ ಪ್ರೀತಿ ನೋಡಿದ ತಕ್ಷಣ ಡಾಕ್ಟ್ರ್ ಯಾವ ಬಂದು ಹೇಳಕ್ಕೆ ನಿಮ್ಮ ಪಾಟಲ್ಲಿ ಬಂತು ಹಿಂಗೆ ಹೇಳಕ್ಕೆ. ಮದ್ರಾಸ್ಗೆ ಹೋದವರಿಗೆ ಅಲ್ಲಿ ಎಲ್ಲ ಹೋಮ್ ಗಿಮ್ ನಡೆದಿದ್ದಾರೆ. ಅವ್ರು ಹಿಂಗೆ ಬೈಕೊಂಡು ಬಲಿಕಿದ್ರು. ನಾವು ಎಲ್ಲ ಆಚಾರ್ಯರು ಕೆಂಪಲ್ಲಿ ಇವತ್ತೆಲ್ಲ ಕೂಡಿ ನಾಲ್ಕು ಡಾಕ್ಟರ್ ಎಲ್ಲ ಕೂಡಿ ಹೋದ್ರೆ ಹಿಂಗೆ ನೋಡಿದ್ರು ಸುಮ್ಮನೆ ಹೋಗ್ಬಿಟ್ರು. ನನ್ನ ಮನಸ್ಸಿಗೆ ಎಕ್ದಮ್ ಇದಾದ್ರು. ನಗಲಿಲ್ಲ ಅವರು ನನ್ನ ನೋಡಿ ಮಾತಾಡಲಿಂದ ದೂರದ್ರು. ನಗಲಿಲ್ಲ ಸದ ಹಿಂಗೆ ಮಾಡ್ತಿದ್ರು, ಏನು ಮಾಡಿ ಸುಮ್ಮನೆ ಹೋಗ್ಬಿಟ್ರು. ಈಗ ಕಾಣಿಸ್ತಾ ಇರ್ತದೆ. ಆ ಪೂಜೆ ಆಯ್ತು, ಊಟ ಇಟ್ಟಾಯ್ತು, ಕಟ್ಟಿಗಳು ಒಬ್ಬರು ಕುದಿದ್ರು. ಓ ನಾನು ನಮಸ್ಕಾರ ಮಾಡಿದೆ. ನೀವು ಬೆಳಿಗ್ಗೆ ಬಂದಿದ್ದಲ್ಲ, ನಿಮ್ಮ ಜೊತೆ ಮಾತಾಡಲಿಲ್ಲ. ನನಗೆ ಉಸಿರಾಡಿ ತ್ರಾಸಾಗಿತ್ತು, ಅದಕ್ಕೆ ಮಾತಾಡಲಿಲ್ಲ. ನಾನೇನು ಹೇಳಿಲ್ಲ, ನೀವು ಯಾಕೆ ಕೇಳಲೇ ಇಲ್ಲ. ನನ್ನ ಮನಸ್ಸಿಂದ ಅವ್ರಿಗೆ ಗೊತ್ತಾಗ್ಬಿಟ್ಟು ನೀವು ಮಾತಾಡಲಿಲ್ಲ, ಇದ್ರೆ ಉಸಿರಾಡಿ ತ್ರಾಸಾಗಿತ್ತು, ಅದೇ ನಮ್ಮ ಮನಸ್ಸಿನ ಏನಿದೆ ಅಲ್ಲ ಅವ್ರು ತಿಳಿತು. ಪ್ರೋಕ್ಷಿದ್ದಾನೆ ಹೀಗೆ. ಒಮ್ಮೆ ಪಾದಕ್ಷೇತ್ರಕ್ಕೆ ಹೋಗಿದ್ದೆ. ಅಲ್ಲೇ ಸಮುದ್ರಲ್ಲೇ ನಾವು ಹೋದಾಗ ಬಟ್ ನೋಡಿ ಭಾಳ ಖುಷಿ ಆಗಿದೆ. ಡಾಕ್ಟರ್ ಯಾವ ಬಂದೆ ಬರೀಬೇಕು ಅಂತ. ಆಮೇಲೆ ನನಗೆ ಯಾರೋ ಹೇಳಿದರು ಅವ್ರು ಬೆಳಗಾವಿ ಹೊಂಟಾರ ಅಂದ್ಕೊಂಡು. 2-3 ದಿವಸ ಬೆಳಗಾವಿ ನಾವು ಬೆಳಗಾವಿ ಹೊಂಟಿದ್ದು ಕೇಳಿದೆ ನಾನು. ಅದು ಬೆಳಗಾವಿ ಮತ್ತು ಹುಬ್ಬಳ್ಳಿಗೆ ಬಂದರೆ ನಮ್ಮ ಬರೋದು ನಿಮ್ಮ ಮನೆಗೆ ಬರ್ತೀನಿ. ಅವ್ನು ಕ್ಯಾನ್ಸಲ್ ಮಾಡಿದೆ. ಅವ್ನು ಶಿಷ್ಯ ಕರೆದು ಕಾರ್ ತೊಗೊಂಬಂದ ನನಗೆ ಅನಾನುಕೂಲ ನಿಮ್ಮ ಬಲ್ಲಿಗೆ ಆಗ್ತದೆ ಆಗ್ಬೇಡ ಸರ್. ಅವ್ರ ಪಾಪ ನೀವು ನಮ್ಗೆ ಬೇಕಾದವ್ರು ಅಂದರೆ ಅವ್ರು ಎಷ್ಟು ನಮ್ಮ ಪ್ರೀತಿ ಹೆಂಗೆ ಅಂತ ಈ ನಮ್ಮ ಜನ್ಮ ಸಿಕ್ಕರು ಅಂತ ಗುರು. ಇಲ್ಲೇ ಚಾತುರ್ಮಾಸ ಕೂತಾರೆ. ಏನಾಯ್ತು, ಅವ್ರನ್ನ ಹುಬ್ಬಳ್ಳಿಯೊಳಗೆ ಚಾತುರ್ಮಾಸ ಕೊಟ್ಟಕ್ಕೂ ನನ್ನ ಸ್ವಂತ ಮೈ ಆಗ್ಬೇಕು. ಮೇಲೆ ಅವ್ರ ಭಿಕ್ಷಾ ನನ್ನ ಮನಸ್ಸಾಗ ಸಂಕಲ್ಪ. ಅವ್ರ ಸಂಕಲ್ಪ ಆಗಿಬಿಡ್ತು ಚಾತುರ್ಮಾಸ ಹುಬ್ಬಳ್ಳಿಯಾಗ. ನಂದು ಏನಿಲ್ಲೇ ಏನು ಮನೆಯಲ್ಲೇ ಏನಿಲ್ಲ, ಬಾಡಿ ಮಾಡಿದ್ದ. ಎಷ್ಟು ಪ್ರಯತ್ನ ಮಾಡಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲ ಕೆಳಗೆ ಏನಾಗಿಲ್ಲ. ಆಮೇಲೆ ಸ್ವಾಮಿಗೆ ಹೋಗ್ಬಿಟ್ಟಿದೆ. ಸ್ವಾಮಿ ಹಿಂಗೆ ನನಗೆ ಇಷ್ಟ ಆಯಿತು, ಕೃಷ್ಣ ಇದ್ದಾನೆ ಮಾಡ್ತಾನೆ. ಏಪ್ರಿಲ್ದಾಗ ಸುಮಾರಕ್ಕೆ ಒಬ್ಬರು ಬಂದಿದ್ರು. ಈ ಮನೆ ಇದು ಅದನ್ನು ನೋಡ್ಬೇಕಾದ್ರೆ ಹೋಗ್ತೀವಿ ನೋಡಿ. ನಾವು ಅಲ್ಲಿ ದೇಶಪಾಡಿದೆ ಈ ಸ್ವಲ್ಪ ದೂರ ಆಗ್ತದೆ ಇಲ್ಲ ನಾನು ಹೇಳ್ತಂದ್ರೆ ತೊಗೊಂಡೆ ಮತ್ತೆ ಇನ್ನು ಸಿಗೋದಿಲ್ಲ ಅಂತ. ಹ್ಞೂ ಅಂತ ಹೇಳಿ. ಯಾಕಂದ್ರೆ ದೊಡ್ಡ ಮನೆ ಇತ್ತು, ಕಟ್ಸಿದ್ದಿತ್ತು. ಅದು ಈಗ 2 ಬೇರೆ ಇತ್ತು ಪಾಠ. ಇದು ಅವಕಾಶ ಇತ್ತು, 2 ಬೇರೆ ಇದ್ದು. ಆಮೇಲೆ ಕುಡ್ಸ್ಕೊಂಡು ಒಂದು ಮಾಡಿಕೊಂಡೆ. ಬಾವಿ ಇದ್ದಿದ್ದಲ್ಲ,
ಈ ಪಕ್ಕದ ಮನೆಗೆ ಒಂದು ಭಾವ ಇತ್ತು, ನೀರು ಎಟ್ಲೀಸ್ಟ್ ಹೇಳಿ ಭಾವ ಇದೆ ಅಂತ ಅಂದ್ಬಿಟ್ಟು ಸ್ವಾಮಿಗಳು ಈ ಮನೆ ತೊಗೊಂಡು ಸ್ವಾಮಿಗಳು ಬಂದರು, ಇಲ್ಲಿ ಭಕ್ಷ್ಯ ಆಯ್ತು ಎಂತ ಅಂತ ವಿಶೇಷ ನಮ್ಮ ಅನುಭವ ಇತ್ತು ಅಂತ ಹೇಳಿ ಅಂಥವ್ರು ನಮ್ಮ ಈ ಜನ್ಮ ಸಿಕ್ಕರು. ನಮ್ಮ ಮಧ್ವಾಚಾರ್ಯ ಹುಟ್ಟಿಗಾರರು ಅಂಥವ್ರೇನು ನೋಡಲಿಲ್ಲ, ಆಗ ಸುಮ್ಮನೆ ನೋಡಲಿಲ್ಲ. ಇಂಥವ್ರು ಸಿಕ್ಕಲ್ಲ, ನಮ್ಮ ನೀವು ಈ ಇಂಥವ್ರು ಸಿಕ್ಕಲ್ಲ. ಅದಕ್ಕೆ ಎಟ್ಲೀಸ್ಟ್ ದಿವಸ ಅವರ ಚಾತುರ್ಮಾಸ ಮುಗಿದ ಲಾಸ್ಟ್ ಡೇ ಕೃಷ್ಣ ಕಲ್ಯಾಣ ಮಟ್ಟಕ್ಕೆ ಹೋಗಿದ್ರು ಎಲ್ಲರೂ. ಅವ್ರ ಮ್ಯಾಲೆ ಒಬ್ಬರೇ ಕೊಚ್ಚಿದ್ರು ರೂಮ್ನಾಗ, ಹಿಂಗೆಲ್ಲ ರೆಡಿ ವ್ಯಾನ್ಗೆಲ್ಲ ರೆಡಿ ಹೋಗ್ಲಿಕ್ಕೆ. ನಾನು ಮ್ಯಾಲೆ ಹೋದೆ, ನಮಸ್ಕಾರ ಮಾಡಿದೆ. ಪಾಲ್ಕ ಹೋಗಿದ್ರು, ಇನ್ನೊಂದು ಪಾಲ್ಕ ಇತ್ತು. ಸ್ವಾಮಿ ಅಂದ್ರೆ ಅದೇನ್ರಿದು ಆಮೇಲೆ ಅದು ಹಾಕ್ಕೊಂಡು ತೊಗೊಂಡು ಬಂದೆ. ಎಲ್ಲ ತೆಳಗಿದ್ದವ್ರು ಮೇಲೆ ತೆಳಗೆ ಬಂದರು, ತೆಳಗೆ ಹಾಕ್ಕೊಂಡೆ. ನಿನಗೆ ಯಾಕೆ ಕೊಟ್ಟರು ಅಂದ್ರೆ ತೊಗೊಂಡು ಸೇರ್ಕೊಂಡೆ. ಅದಕ್ಕೆ ಅವತ್ತಿಂದ ನೋಡೋದು ಎರಡು ಬಂದಾಗ ಮತ್ತೆ ಅವ್ರಿಗೆ ಅದನ್ನ ಹೈದು ಕೊಟ್ಟು ಅವ್ರು ಹೊಸ ಇದು ಮಾಡಿ ನಂದ ಹೋಗಿ ಮತ್ತೆ ತಂದೆ ನೀವು ಕೊಟ್ಟು ಸಾಲ. ಅದಕ್ಕೆ ಅವಾಗಿನ ದಿವಸ ಪಾರ್ಕ ಅವ್ರದ್ದು ಅದು ಬಂದು ಅದ್ಮೇಲೆ ಅದು ಸ್ವತಃ ಅವರೇ ಸಹಿ ಮಾಡಿತ್ತು. ಅದಕ್ಕೆ ಅದು ದಾರಿ ಸ್ವಲ್ಪ ಇಟ್ಕೊಂಡು ನಮ್ಮ ಗುರುಗಳ ಹತ್ರ ಇದು ಫೋಟೋ ಇತ್ತು. ಅದಕ್ಕೆ ನಾನು ಬೇಕ್ರಿ ಅದಕ್ಕೆಲ್ಲೇ ಇಟ್ಕೊಂಡು ವಿಶೇಷ ಜಪ ಮಾಡೋ ಭಂಗಿ ಒಳಗೆ ಅನ್ನೋದು ಮಾಡಿ